ನಮಸ್ಕಾರ ಫ್ರೆಂಡ್ಸ್, ನಿಮಗೆಲ್ಲರಿಗೂ ಸರೋಜಾ ಚಂಗೊಳ್ಳಿಸ್ ಲೀಗಲ್ ಹಬ್ ಚಾನಲ್ಗೆ ಸ್ವಾಗತ. ಬಹಳ ದಿನಗಳಿಂದ ನನಗೆ ಆಟೋ ಚಾರ್ಜ್ಗಳ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿ ಅಂತ ಹೇಳಿ ಸಾಕಷ್ಟು ಜನ ಕೇಳ್ಕೊಳ್ತಾ ಇದ್ರು. ಸಾಮಾನ್ಯವಾಗಿ ನಾವು ಆಟೋವನ್ನು ಹತ್ತಿದಾಗ ಆಟೋ ಡ್ರೈವರ್ಗಳು ಅವರಿಗೆ ಮನಸ್ಸೋ ಹೆಚ್ಚೆ ಬಂದ ರೀತಿಯಲ್ಲಿ ದರವನ್ನು ಕೇಳ್ತಾರೆ. ಸಾಕಷ್ಟು ಆಟೋದಲ್ಲಿ ಮೀಟರ್ ಅಳವಡಿಕೆ ಆಗಿರ್ತದೆ. ಮೀಟರ್ಗಳ ರೀಡಿಂಗ್ ಪ್ರಕಾರ ನಾವು ದರವನ್ನು ಕೊಡಬೇಕಾಗ್ತದೆ. ಇಲ್ಲ, ಆಟೋಗಳಿಗೆ ಮೀಟರ್ ಹಾಕ್ಕೊಳ್ಳದೇನೆ ಸಾಕಷ್ಟು ಜನ ಆಟೋವನ್ನು ಓಡಿಸ್ತಾರೆ. ಆಗ ನಾವು ಎಷ್ಟು ಆಟೋ ಚಾರ್ಜನ್ನು ಕೊಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಮಿನಿಮಮ್ ಚಾರ್ಜ್ ಅಂದರೆ ಮಿನಿಮಮ್ ಡಿಸ್ಟೆನ್ಸಿಗೆ ಅಂದರೆ 1.5 ಕಿಲೋಮೀಟರಿಗೆ ಮಿನಿಮಮ್ ಡಿಸ್ಟೆನ್ಸ್ ಅಂತ ಹೇಳಿ ಕರಿತೀವಿ. ಅದಕ್ಕೆ ಮಿನಿಮಮ್ ಚಾರ್ಜ್ 40 ರೂಪಾಯಿ ನಿಗದಿಯಾಗಿದೆ. ಪ್ರಸ್ತುತ ಇರುವಂತಹ ದರ ಪಟ್ಟಿಯನ್ನು ಹೇಳ್ತಾ ಇದ್ದೀನಿ. 3 ಜನ ಸಹ ಪ್ರಯಾಣಿಕರು 40 ರೂಪಾಯಿಯನ್ನು ಕೊಟ್ಟು ಮಿನಿಮಮ್ ಆಟೋ ಚಾರ್ಜನ್ನು ಕೊಟ್ಟು ಪ್ರಯಾಣವನ್ನು ಮಾಡಬಹುದಾಗಿದೆ. ಮಿನಿಮಮ್ ಡಿಸ್ಟೆನ್ಸ್ 1.5 ಕಿಲೋಮೀಟರ್ ಆದ ನಂತರ ಪ್ರತಿ ಕಿಲೋಮೀಟರಿಗೆ 20 ರು ಅಂತಾನೆ ನೀವು ಕೊಡಬೇಕಾಗ್ತದೆ. ಅಂದರೆ ಫರ್ ಹೆಡ್ ನೀವು 20 ರೂವನ್ನು ಕೊಡಬೇಕಾಗಿಲ್ಲ. 3 ಜನ ಸೇರಿ ಒಂದು ಆಟೋದಲ್ಲಿ ಪ್ರಯಾಣ ಮಾಡ್ತಾ ಇದ್ರೆ ಮಿನಿಮಮ್ ಡಿಸ್ಟೆನ್ಸ್ ಆದ ನಂತರ 20 ರೂವನ್ನು ಅಡಿಷನಲ್ ಆಗಿ ನೀವು ಪ್ರತಿ 1 ಕಿಲೋಮೀಟರ್ಗೆ ಲೆಕ್ಕ ಹಾಕಿ ಕೊಡಬೇಕಾಗ್ತದೆ. ನಂತರ ವೇಟಿಂಗ್ ಚಾರ್ಜ್ಗಳ ಬಗ್ಗೆ ಹೋಗೋಣ. ವೇಟಿಂಗ್ ಚಾರ್ಜ್ ಅಂದರೆ ನೀವು ಆಟೋವನ್ನು ನಿಲ್ಲಿಸಿ ಯಾವುದೋ ಅಂಗಡಿಗೆ ಹಾಲು ತರಕ್ಕೆ ಹೋಗ್ತೀರಾ, ಇಲ್ಲ ಯಾವುದೋ ಒಂದು ಸಾಮಾನು ತರಕ್ಕೆ ಹೋಗ್ತೀರಾ ಅಂತ ಇಟ್ಕೊಳ್ರಿ. ಅಂತ ಸಂದರ್ಭದಲ್ಲಿ ಮೊದಲ 15 ನಿಮಿಷ ಆಟೋವನ್ನು ನಿಲ್ಲಿಸಿ ನೀವು ಹೋದರೆ ನೀವು ವೇಟಿಂಗ್ ಚಾರ್ಜನ್ನು ಕೊಡಬೇಕಾಗಿಲ್ಲ. 15 ನಿಮಿಷದ ನಂತರ ನೀವು ಆಟೋವನ್ನು ನಿಲ್ಲಿಸಿದ್ರೆ, ಆಟೋವನ್ನು ಹೋಲ್ಡ್ ಮಾಡಿ ಇಟ್ಸ್ಕೊಂಡಿದ್ರೆ ನೀವು ಪ್ರತಿ 15 ನಿಮಿಷಕ್ಕೆ 5 ರೂಪಾಯಿ ಅಂತೆ ಲೆಕ್ಕ ಹಾಕಿ ನೀವು ವೇಟಿಂಗ್ ಚಾರ್ಜನ್ನು ಕೊಡಬೇಕಾಗ್ತದೆ. ಇನ್ನೊಂದು ಪಾಯಿಂಟನ್ನು ನೀವು ನೆನ್ಪಿಟ್ಕೋಬೇಕು, ಅದು ಪ್ರಯಾಣಿಕರ ಸರಕಿಗೆ ಅಂದರೆ ನಾವು ತಗೊಂಡೋಗೋ ಲಗೇಜಿಗೆ ಆಟೋದವರು ಚಾರ್ಜ್ ಹಾಕಬಹುದಾ ಅಂತ. ಫ್ರೆಂಡ್ಸ್, ಕರೆಕ್ಟಾಗಿ ತಿಳ್ಕೊಳ್ಳಿ. ಪ್ರತಿಯೊಬ್ಬ ಪ್ರಯಾಣಿಕನು 20 kgಯಷ್ಟು ಲಗೇಜನ್ನು ಕೈ ಚೀಲಗಳನ್ನು ಇಟ್ಟುಕೊಂಡು ಆಟೋವನ್ನು ಹತ್ತಿದರೆ ಅವರು ಲಗೇಜ್ ಚಾರ್ಜನ್ನು ಹಾಕೋ ಹಾಗಿಲ್ಲ. ಫ್ರೆಂಡ್ಸ್, ಹಾಗೆ ಲೇಟ್ ಜರ್ನಿ ಚಾರ್ಜ್ಗಳ ಬಗ್ಗೆ ತಿಳ್ಕೊಳ್ಳೋದಾದ್ರೆ ರಾತ್ರಿ 10ರಿಂದ ಬೆಳಗಿನ ಜಾವ 5 ಗಂಟೆಯವರೆಗೆ 40 ರು ಮಿನಿಮಮ್ ಚಾರ್ಜನ್ನು ಕೊಡೋದ್ರ ಜೊತೆಗೆ ಅದರ 1.5 ಪಟ್ಟು ಅಂದರೆ 60 ರೂಪಾಯಿಯನ್ನು ಕೊಟ್ಟು ನೀವು ಪ್ರಯಾಣವನ್ನು ಮಾಡಬೇಕಾಗ್ತದೆ. ಅದಕ್ಕಿಂತ ಹೆಚ್ಚಿಗೆ ಪ್ರಯಾಣ ದರವನ್ನು ಆಟೋದವರು ತಗೊಂಡ್ರೆ ಏನು ಮಾಡಬೇಕು? ಆಟೋದವರು ಮನಸೋ ಹೆಚ್ಚೆ ಆಟೋ ಚಾರ್ಜನ್ನು ಕೇಳಿದ್ರೆ ನೀವು ಹತ್ತಿರದ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಗೆ ಅಂದರೆ ಹೈಯರ್ ಆಫೀಸರ್ಗೆ ದೂರನ್ನು ಕೊಟ್ಟು ಆಟೋ ನಂಬರನ್ನು ದಾಖಲು ಮಾಡಿದರೆ ಆ ಒಂದು ಆಟೋ ಚಾಲಕ ಮತ್ತು ಆ ಒಂದು ಆಟೋಗೆ ಕೊಟ್ಟಿರುವಂತಹ ಪರವಾನಗಿಯ ಮೇಲೆ ಕಾನೂನು ಕ್ರಮವನ್ನು ತಗೊಳ್ಳಿಕ್ಕೆ ಹೈಯರ್ ಆಫೀಸರಿಗೆ ಅಧಿಕಾರ ಇರ್ತದೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸರೋಜಾ ಚಂಗೊಳ್ಳಿಸ್ ಲೀಗಲ್ ಹಬ್ ಚಾನಲ್.